ಹಿರೇಗೌಡ್ರೆ, ಒಂದು ನಮ್ಮ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂದರೆ, ನಾನು ಕೋವಿಡ್ ಟೈಮಲ್ಲೂ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ, ತುಂಬ ಜೋರಾಗಿ ಮಾತಾಡಿದ್ದೆ ನಾನು. ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ವೈದ್ಯಕೀಯ ಶಿಕ್ಷಣ ಅನ್ನೋ ಒಂದು ವಿಚಾರ ಇದೆಯಲ್ಲ, ತುಂಬ ಟಫ್ ಮಾಡಿಬಿಟ್ಟಿದ್ದಾರೆ, ತುಂಬ ಕಬ್ಬಿಣದ ಕಡಲೆ ಮಾಡಿಬಿಟ್ಟಿದ್ದಾರೆ. ಇದೊಂದು 5 ಕೋಟಿ ಇರಬೇಕು, 1 ಕೋಟಿ ದುಡ್ಡು ಇರಬೇಕು, 2 ಕೋಟಿ ಇರಬೇಕು, ನೀವು ಆಮೇಲೆ ಚೆನ್ನಾಗಿ ಸಂಪಾದನೆ ಮಾಡಬಹುದು ಅಂತೇಳಿ. ಯುಕ್ರೇನ್ ಅನ್ನೋ ಒಂದು ದೇಶದಲ್ಲಿ, ಒಂದು ಪುಟ್ಟ ದೇಶದಲ್ಲಿ 25 ಲಕ್ಷಕ್ಕೆ ವಿತ್ ಹಾಸ್ಟೆಲ್ ಫೆಸಿಲಿಟಿ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಬಹುದು. ನಮ್ಮಲ್ಲಿ ಮಾತ್ರ ಅದೊಂದು ದೊಡ್ಡ ಕಬ್ಬಿಣದ ಕಡಲೆ ಮಾಡಿ ಸ್ಕೇಲ್ ಮೇಲೆ ಸ್ಕೇಲ್ ಇಟ್ಟು ಒಟ್ಟು ಅವ್ನು ಪಾಸ್ ಆಗಬಾರ್ದು ಅಂತೇಳಿ. ಕಾರಣ ಏನು ಹೇಳಿ, ಸೀಟ್ಗಳು ಜಾಸ್ತಿ ಮಾಡೋ ಯೋಗ್ಯತೆಗಳಿಲ್ಲ ಈ ಸರ್ಕಾರಗಳಿಗೆ. ಯಾವ ಸರ್ಕಾರ ಆದರೂ ಇದೇ ಮಾತೆ ನಂದು. ದಕ್ಷಿಣದಲ್ಲಿರೋ ಸೀಟ್ಗಳನ್ನ ಉತ್ತರದವ್ರು ಕಬಳಿಸ್ಕೊಂಡು ಕೂತಿದ್ದಾರೆ. ಅಲ್ಲಿ ಕಾಲೇಜ್ ಕಟ್ಟಲ್ಲ, ಇಲ್ಲಿ ಬಂದು ನಮ್ಮ ಸೀಟ್ಗಳು ಕಬಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿನಾಕಾರಣ ಸ್ಕೇಲ್ ಮಾಡೋದು. ಈ ಪೋಲ್ ವಾಲ್ಟಲ್ಲಿ ರೈಸ್ ಮಾಡ್ತಾ ಇರ್ತಾರಲ್ಲ ಬಾರ್ನ, ಹಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದರ ಆಚೆಗೆ ಒಂದು ಮಿಡ್ಲ್ ಕ್ಲಾಸು ಪೋಷಕರಿಗೆ ಒಂದು ಆಸೆ, ನನ್ನ ಮಗ ಡಾಕ್ಟರ್ ಆಗಿಬಿಡಲಿ, ನನ್ನ ಮಗಳು ಡಾಕ್ಟರ್ ಆಗಲಿ, ಟ್ಯೂಷನ್ 5 ಲಕ್ಷ ಅಂತೆ, ಪರವಾಗಿಲ್ಲಪ್ಪ ಅದು ನೀಟಿತು, 5 ಲಕ್ಷ ಆದರೂ ನಾನು ಓದಿಸ್ತೀನಿ, 4 ಲಕ್ಷ ಆದರೂ ಓದಿಸ್ತೀನಿ ಅಂತೆಲ್ಲ ಆಸೆ ಇಟ್ಕೊಂಡು ಬಂದರೆ, ಆ ಮಕ್ಕಳು 1 ವರ್ಷ ಖುದ್ದು ಹೋಗಿರ್ತಾರಲ್ಲ, ಓದಿ 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 ಒಂದು ಕ್ವೆಶ್ಚನ್ ಪೇಪರ್ ಲೀಕ್ ಆಗೋಯ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಆಘಾತ ಇಲ್ಲ. ಇದರ ಮಧ್ಯೆ ಆ ಮಕ್ಕಳು, ಅವರ ಪೋಷಕರು ನಮ್ಮ ದೇಶದಲ್ಲಿ ಆ್ಯಂಟಿ ನ್ಯಾಷನಲ್ಸ್ ಆಗ್ತಾರೆ, ಆ್ಯಂಟಿ ಹಿಂದೂಗಳಾಗ್ತಾರೆ, ಆ್ಯಂಟಿ ರಾಮ ಆಗ್ತಾರೆ, ಆ್ಯಂಟಿ ಮೋದಿ ಆಗ್ತಾರೆ, ಆ್ಯಂಟಿ ಭಾರತ ಆಗ್ತಾರೆ. ಅವರು ಪಾಕಿಸ್ತಾನದವರು ಆಗ್ತಾರೆ, ಬಾಂಗ್ಲಾದವರು ಆಗ್ತಾರೆ, ಮತ್ತು ಇನ್ಯಾವುದೋ ಇಸ್ಲಾಮಾಬಾದು ಒಟ್ಟಲ್ಲಿ ಮುಸ್ಲಿಂ ಕಂಟ್ರಿಗಳು ಯಾವುದಾದ್ರೂ ಇದ್ದರೆ ಎಲ್ಲ ಅಂಟಿಸ್ಬಿಡ್ತಾರಲ್ಲ. ಎಷ್ಟರ ಮಟ್ಟಿಗೆ ಸರಿ? ಶಿಕ್ಷಣ ತಜ್ಞರಾಗಿ ಹೇಳಿ ಸರ್ ನನಗೆ. ಸರ್, ಈಗ ನೀಟ್ ಬಂದಿದ್ದು ಒಂದು ಸರ್ಕಾರದಲ್ಲಿ, ನಡೆಸ್ತಾ ಇರೋದು ಇನ್ನೊಂದು ಸರ್ಕಾರದಲ್ಲಿ. ಈಗ ನಾನು ಒಬ್ಬ ಶಿಕ್ಷಣ ತಜ್ಞನಾಗಿ ಯಾವುದೋ ಸರ್ಕಾರನ ಬೈಯೋದು, ಅವ್ರು ತಂದು ಅವರು ಮಾಡಿದ್ದು ಇವ್ರು ಮಾಡಿದ್ದು ಅನ್ನೋದಕ್ಕಿಂತನೂ ಈಗಿರೋ ವ್ಯವಸ್ಥೆನ ಹೇಗೆ ಸರಿ ಮಾಡಬೇಕು ನಾವು. ಈಗ ತಪ್ಪುದಾರಿಲಿ ಹೋಗ್ತಾ ಇದೆ. ದಕ್ಷಿಣ ಭಾರತದವರಿಗೆ ಪೂರ್ಣ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಆಗಿದೆ. ಅವ್ರು ಎಷ್ಟೋ ದುಡ್ಡನ್ನ ಖರ್ಚು ಮಾಡಿ ಬೇರೆ ಬೇರೆ ಕಡೆ ಹಾಸ್ಟೆಲ್ಲು ಅಥವಾ ರೆಸಿಡೆನ್ಷಿಯಲ್ ಕಾಲೇಜ್ನ ಹುಡುಕಿ ಮಾಡಿಸ್ತಾ ಇದ್ದಾರೆ. ಅಂಥವ್ರಿಗೆ ಮೊದಲನೇ ಪರೀಕ್ಷೆಯಲ್ಲಿ ಕಷ್ಟಪಟ್ಟು 600-650 ಅಂಕ ತಗೊಂಡಿದ್ದಾರೋ, ಇವತ್ತು ಪ್ರತಿಷ್ಠೆಗೋಸ್ಕರ 450-430 ಅಂಕಗಳಿಗೆ ಬಂದು ಇಳಿದು ಮಕ್ಕಳ ಪರಿಸ್ಥಿತಿ ಏನಾಗಿದೆ. ಅದರೊಳಗಡೆ ನಾನು ಒಬ್ಬ, ನನ್ನ ಮಗನೂ ಸಹ ನೀಟ್ ಎಕ್ಸಾಮ್ ಬರೆದಿದ್ದಾನೆ. ಇವತ್ತು ಅವನೂ ಸಫರ್ ಪಡ್ತಾ ಇದ್ದಾನೆ. ಅವನು ಏನಾಯಿತು ಅಂದರೆ, ಈ ನೀಟ್ ಎಕ್ಸಾಮೇ ಬೇಡಪ್ಪ ನನಗೆ, ಏನು ಈಗ ಅಷ್ಟೊಂದು ಕಷ್ಟಪಟ್ಟು ಈಗ ಮತ್ತೆ ಕಷ್ಟಪಡ್ಬೇಕನ್ನೋ ಒಂದು ಮನಸ್ಥಿತಿಗೆ ಹೋಗಿದ್ದಾನೆ. ಇದೆಲ್ಲ ಇಟ್ಕೊಂಡು ಈಗ ಒಂದು ಈ ಪರಿಸ್ಥಿತಿನಲ್ಲಿ ರಾಜಕೀಯದವರು, ಇವರು BJP ಯವರು, ಇವರು ಕಾಂಗ್ರೆಸ್ನವರು, ಅವ್ರು ಬೈಕೊಳ್ಳಿ ರಾಜೀನಾಮೆ ಕೊಡಿಸ್ತೀನಿ, ನಮಗೋದಕ್ಕೂ ಸಂಬಂಧ ಇಲ್ಲ. ಈ ಮಕ್ಕಳ ಪರಿಸ್ಥಿತಿನ ಮನಸ್ಥಿತಿಗೆ, ಈ ಮನಸ್ಥಿತಿಗೆ ಹೋಗಿದ್ದಾರಲ್ಲ ಮಕ್ಕಳು, ಪ್ರಾಣ ಕಳ್ಕೊಳ್ಳೋ ಮನಸ್ಥಿತಿಗೆ ಹೋಗಿದ್ದಾರೆ. ಫ್ಯಾಮಿಲಿಯವರು ಡಿಸಪಾಯಿಂಟ್ ಆಗಿದ್ದಾರೆ. ಇವ್ರಿಗೆಲ್ಲ ಯಾರು ಜವಾಬ್ದಾರಿ ಇವಾಗ? ಈಗ ಪೇಪರ್ ಔಟ್ ಆಯಿತು, ಈಗ ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲರಿಗೂ ಸಮಾಧಾನ ಆಗೋಗುತ್ತಾ? ಈಗ ನಮ್ಮ ಕರ್ನಾಟಕ ಸರ್ಕಾರ ತಮಿಳುನಾಡು ಸರ್ಕಾರ ಥರ ಯಾಕೆ ಸ್ಟ್ಯಾಂಡನ್ನು ತಗೊಂಡು ನಮಗೆ ನೀಟ್ ಬೇಡ ಅಂತ ಅಂದ್ಬಿಟ್ಟು ವಿಧಾನಸಭೆಯಲ್ಲಿ ಅಪ್ರೂವ್ ಮಾಡಿಸಿ ಅದನ್ನು ಸರ್ಕಾರಕ್ಕೆ ತಿಳಿಸ್ಬಾರ್ದು, ಸೆಂಟ್ರಲ್ ಗೌರ್ಮೆಂಟ್ಗೆ ತಿಳಿಸ್ಬಾರ್ದು? ಹಂಗಾರೆ ಸೆಂಟ್ರಲ್ ಗೌರ್ಮೆಂಟೇ ಎಲ್ಲ ಕಂಪ್ಲೀಟು ಇಡೀ ದೇಶದ ಕಂಟ್ರೋಲ? ಹಂಗೆ ರಾಜ್ಯ ಸರ್ಕಾರಗಳಿಗೆ ಬೆಲೆ ಇಲ್ವಾ? ದಕ್ಷಿಣ ಭಾರತದ ಎಲ್ಲ ರಾಜ್ಯ ಸರ್ಕಾರಗಳು ಒಂದ್ ಕಡೆ ನಿಂತು ನಮ್ಗೆ ನೀಟ್ ಎಕ್ಸಾಮ್ ಬೇಡ, ನಮ್ದು ಏನಿದೆ ನಮ್ಮ ಕರ್ನಾಟಕ CET ಇವತ್ತು ಏನು ರಾಜ್ಯದಾದ್ಯಂತ ಮಾದರಿಯಾಗಿದೆ, ದೇಶದಲ್ಲಿ ಮಾದರಿಯಾಗಿದೆ. ನಮ್ಮ ಕರ್ನಾಟಕ ಸೀಟ್ ನಮ್ಗೆ ಬಿಟ್ಬಿಡಿ. ಅವ್ರದ್ದು ಏನು ಸೆಂಟ್ರಲ್ ಗೌರ್ಮೆಂಟು ಮೆಡಿಕಲ್ ಕಾಲೇಜಸ್ ಇದೆ, 15% ಏನು ಎಲ್ಲಾರನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾರೆ, ಅವ್ರು ಮಾಡ್ಕೊಳ್ಳಿ. ಅವ್ರಿಗೆ ಹಿಂದಿ ಬೆಲ್ಟ್ನವ್ರಿಗೆ ಉದ್ಧಾರ ಮಾಡಕ್ಕೆ ನಮ್ಮ ದಕ್ಷಿಣ 100% ಅದ್ರ ಬಗ್ಗೆ ದಕ್ಷಿಣ ರಾಜ್ಯಗಳು ಬದುಕಿರೋದು. ಕಾಲೇಜ್ ಕಟ್ಸ್ಕೊಂಡು ಅವ್ರು ಸೀಟ್ ಕೊಟ್ಕೊಂಡು ಕೂತಿರೋದು. ಈಗ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಕರ್ನಾಟಕಕ್ಕೆ ಜಾಸ್ತಿ ಮೆಡಿಕಲ್ ಸೀಟ್ಸ್ ಇದೆ. ಕರ್ನಾಟಕದಲ್ಲಿ ಜಾಸ್ತಿ ಮೆಡಿಕಲ್ ಸೀಟ್ಸ್ ಇದೆ. ಕರ್ನಾಟಕದ ಪಾಲ್ ಜಾಸ್ತಿ ಇಲ್ಲ, ಕರ್ನಾಟಕದ ಪಾಲ್ ಜಾಸ್ತಿ ಇಲ್ಲ, ಜಾಸ್ತಿ ಇದೆ. ಅದ್ರಲ್ಲಿ 15% ಬೇರೆಯವ್ರು ತಗೋತಾರೆ. ಈಗ ಸತತವಾಗಿ 4 ವರ್ಷದಿಂದನೂ ಎಲ್ಲರೂ ಹೇಳ್ತಾರೆ ಪೇಪರ್ ಔಟ್ ಆಯಿತು, CBI ತನಿಖೆ ಕೊಟ್ಟರು, ಇಷ್ಟು ಮಾತ್ರ ಸಿಕ್ಕಿದ್ರು ಅಂದರೆ, ಅವ್ರು ಅಷ್ಟು ಜನ ಸಿಕ್ಕಿದ್ರು, ಒಂದು 50 ಜನ ಸಿಕ್ಕಿದ್ರೆ ಅದು 500 ಜನಕ್ಕೆ ಹೋಗಿರುತ್ತೆ. ಆ 500 ಜನ ನಮ್ಮ ಕರ್ನಾಟಕ ಸೀಟಿಗೆ ಬರ್ತಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಷ್ಟಪಟ್ಟು ಓದಿರ್ತಾರೆ. ಇದು ಅನ್ಯಾಯ. ಅದಕ್ಕೆ ನಾನು ರಾಜ್ಯ ಸರ್ಕಾರನೂ ಒತ್ತಾಯ ಮಾಡೋದು, ಬೇಡ ನೀಟ್ ಸಿಸ್ಟಮ್ ಅವ್ರು ಸೆಂಟ್ರಲ್ ಗೌರ್ಮೆಂಟ್ಗೆ ಮಾಡ್ಕೊಳ್ಳಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಡ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಬಸವರಾಜ್ ಧಾರವಾಡ ನಮ್ಮ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಬಸವರಾಜ್ ತಮಗೆ ಒಂದು ಡಿಬೇಟ್ಗೆ. ನಾನು XL PU ಕಾಲೇಜು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದೇ ಒಂದು ಬ್ರೇಕ್ ಆದ